ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ನಿಮ್ಮ ಹೆಸರು ಸರ್? ಸದಾಶಿವಯ್ಯ. ಹಾಂ ಸರ್, ಹೇಳಿ ಸರ್. ರಾಮನಗರ ತಾಲೂಕು, ಜಿಲ್ಲೆ ಬಿಡದಿ ಹೋಬಳಿ, ದೊಡ್ಡಕುಂಟನಹಳ್ಳಿ ದಾಖಲೆ, ಕಪ್ನೈನಪಾಳ್ಯ ಅಂತ ನಾವು. ನಮ್ಮ ತಂದೆ ಹೆಸರು ಜನಾರ್ದನಯ್ಯ. ಏನು ನಿಮ್ಮ ತೋಟದಲ್ಲಿ ಪ್ರಾಬ್ಲಮ್ ಇದೆ ಸರ್? ಮೇಡಮ್ ಅವರೇ, ನಮ್ಮ ತೋಟದಲ್ಲಿ ಇವಾಗ ಅಡಿಕೆ ಹಾಕ್ಸಿದ್ದೀನಿ, ಬಾಳೆ ಹಾಕ್ಸಿದೆ. ಮೊದಲನೇ ಬೆಳೆ ಓಕೆ, ಚೆನ್ನಾಗಿ ಬಂದಿತ್ತು. ನಮ್ದು ಒಂದು 700 ಗಿಡ 750 ಗಿಡ ಹಾಕ್ಸಿದೆ. ಒಂದು 12 ಟನ್ ಬಂತು ಬಾಳೆಕಾಯಿ. ಇವಾಗ ಸ್ವಲ್ಪ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಐತೆ. ಎಳ್ಳೆ ಬೆಳೆಗೆ ಕೂಳೆ ಬೆಳೆಗೆ ಬಿಟ್ಟಿದ್ದೀನಿ. ಮತ್ತೆ ಮಧ್ಯೆ ಅಡಿಕೆ ಹಾಕ್ಸಿದ್ದೀನಿ. ಅಡಿಕೆ ಗಿಡದಲ್ಲಿ ಏನು ಪ್ರಾಬ್ಲಮ್ ಇದೆ ತೋರಿಸಿ ಸರ್. ಅಡಿಕೆ ಗಿಡದಲ್ಲಿ ಚುಕ್ಕಿ ರೋಗ ಇದೆ. ಚುಕ್ಕಿ ರೋಗ ನೋಡ್ರಿ, ಈ ತರ ಬಂದೈತೆ. ಓಕೆ, ಅದಕ್ಕೋಸ್ಕರ ಇವಾಗ ಈ ಪಕ್ಕದೂರಿಂದ ನಾವೆಲ್ಲ ಕೇಳಿದಾಗ ನಾಗರತ್ನಮ್ಮ ಅವರು ಅಂತ ಹೇಳ್ಬಿಟ್ಟು ಔಷಧಿ ಕೊಡ್ತೀವಿ ಅಂದ್ರು. ಅದಕ್ಕೆ ಇವತ್ತು ಕರ್ಸಿದೀನಿ. ಇದಕ್ಕೆ ಆರ್ಗ್ಯಾನಿಕ್ ಔಷಧಿ ಸಂಪರ್ಣೆ ಮಾಡಬೇಕು ಅಂತ ಹೇಳಿ ತೋಟ ಎಲ್ಲ ಕ್ಲೀನ್ ಮಾಡಿಸಿ, ತಿಪ್ಪೆ ಗೊಬ್ಬರ ಎಲ್ಲ ಕೊಟ್ಟು ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಇವಾಗ ಬರೋ ವಾರ ಔಷಧಿ ಹೊಡಿಬೇಕು ಅಂತ ಕರ್ಸಿದ್ದೀನಿ. ಇಲ್ಲಿಂದ ಆಚೆಗೆ ಚೆನ್ನಾಗ್ ಆಗತ್ತೆ ಅಂತ ನಾವು ಅಭಿಪ್ರಾಯ ಇಟ್ಕೊಂಡು ಮಾಡ್ತಾ ಇದೀವಿ. ನಾಗರತ್ನಮ್ಮನವ್ರನ್ನ ಕರ್ಸಿದೀವಿ. ಈ ಪಕ್ಕದೂರಲ್ಲೆಲ್ಲ ರಿಸಲ್ಟ್ ನೋಡಿ ನೀವು ಕರ್ಸಿದೀರಾ? ರಿಸಲ್ಟ್ ನೋಡಿದ್ದು ಚೆನ್ನಾಗೈತಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಕರ್ಸಿದೀವಿ. ಇನ್ನೂ ಕೂಡ ರೈತರಿಗೆ ಒಳ್ಳೇದಾಗ್ಲಿ, ಇದೆಲ್ಲ ಅಭಿಪ್ರಾಯದಿಂದ ಎಮ್ಮವ್ರಿಗೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ, ಇದು ನೀವೆಲ್ಲ ರೈತರಿಗೂ ಏನು ಹೇಳಕ್ ಇಷ್ಟಪಡ್ತೀರಾ? ಆರ್ಗ್ಯಾನಿಕ್ ಕಡೆಗೆ ಬರಕ್ಕೆ ಇಷ್ಟಪಡ್ತೀರಾ, ಕೆಮಿಕಲ್ ಯೂಸ್ ಮಾಡಕ್ಕೆ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ರೈತರಿಗೆ ಅದನ್ನ ಮಾಹಿತಿ ಕೊಟ್ಟು ಕರೆಕ್ಟಾಗಿ ಮಾಡೋದಂಥದ್ದು ಗೊತ್ತಿಲ್ಲ. ಓಕೆ, ಆಯ್ತಾ? ಅದರಿಂದ ಇವಾಗ ನಾವು ಮಾಡೋದು ನಾವು 10 ಜನ ಕೇಳ್ಬೋದು, ಇನ್ನೊಬ್ರು ಮಾಡ್ರೆ ಇನ್ನೊಬ್ರು 10 ಜನ ಕೇಳ್ಬೋದು. ಅಂದ್ರೆ ನೀವು ಹೇಳೋದೇನಂದ್ರೆ ಆರ್ಗ್ಯಾನಿಕ್ ಕಡೆಗೆ ಬಂದ್ರೆ ಭೂಮಿ ಫಲವತ್ತತೆ ಉಳ್ಕೊಳ್ಳುತ್ತೆ, ಭೂಮಿ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಅಂದ್ಬಿಟ್ಟು ನಾವು ಕೂಡ ನಮಗೂ ಗೊತ್ತಿದ್ರು ಮಾಡಕ್ಕೆ ಹಿಂಗೆ ಮಾಹಿತಿ ಕೊಡೋರಿರ್ಲಿಲ್ಲ. ಈಗ ಎಲ್ಲ ಮಾಹಿತಿ ಪ್ರಕಾರವಾಗಿ ಮಾಡ್ಸೋಣ ಅಂತ ಮಾಡ್ತಾ ಇದೀವಿ ಮೇಡಮ್. ನಮ್ಮ ಧನ್ವಂತ್ರಿ ಲೋಕಸಿರಿ ಪ್ರಾಡಕ್ಟ್ ಅದ್ಭುತವಾಗಿದೆ, ಮತ್ತೆ ಗ್ರೋತ್ಗೂ ಇದೆ, ಮತ್ತೆ ಹಂಗೆ ಬ್ರಹ್ಮಾಸ್ತ್ರನ ಕೂಡ ಮಾಡ್ಸೋಕ್ಕೆ ನೀವು ಒಪ್ಕೊಂಡಿದ್ದೀರಾ. ನನ್ನ ಕಂಪನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ನಮ್ಮ ಕಂಪ್ನಿಗೆ ನಮ್ಮ ಕೆಲಸ ಆದ್ಮೇಲೆ ಕೃತಜ್ಞತೆ ಬಯಸ್ತೀವಿ. ಕಂಪ್ನಿ ಇನ್ನೂ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಲ್ಲ ಆದ್ಮೇಲೆ ಮಾತಾಡೋಣ. ಓಕೆ ಸರ್, ನಮ್ಮ DLS ಕಂಪನಿಗೆ ಧನ್ಯವಾದಗಳನ್ನ ತಲುಪಿಸೋಕೆ ಇಷ್ಟಪಡ್ತೀರಾ ಸರ್ ನೀವು? ನೀವೆಲ್ಲ ಪ್ರತಿಯೊಬ್ಬ ರೈತರಿಗೂ ಆರ್ಗ್ಯಾನಿಕ್ ಕಡೆಗೆ ಬನ್ನಿ, ಹಾಗೆ ಕೆಮಿಕಲ್ನ ಯೂಸ್ ಮಾಡಬೇಡಿ, ಭೂಮಿ ಫಲವತ್ತತೆನ ಹಾಳಾಗುತ್ತೆ ಅನ್ನ ಹೇಳಕ್ಕೆ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಫಲವತ್ತತೆ ಆದಮೇಲೆ ನಾವು ಮಾತಾಡೋಣ. ಓಕೆ ಸರ್.